Hello friends, Namaste. Welcome back to my channel. You're watching Leelu's Cuisine at leelanitejal.com. ನಾವಿವತ್ತು ನೋ ಮೈದಾ ರವಾ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಿಮ್ಮದೇನೇ ಸಜೆಷನ್ಸ್ ಇದ್ರೂ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟು ನಾನಿಲ್ಲಿ 2 ಕಪ್ಪು ಗೋಧಿ ಹಿಟ್ಟು ತಗೊತಾ ಇದ್ದೀನಿ. ಇದು ನಾವು ರೆಗ್ಯುಲರಾಗಿ ಚಪಾತಿ ಪೂರಿ ಮಾಡ್ತೀವಲ್ಲ ಆ ಗೋಧಿ ಹಿಟ್ಟೇ. ಹಾಗೆ 1 ಕಪ್ಪು ರವೆ ತಗೊತಾ ಇದ್ದೀನಿ. ಇದು ಮೀಡಿಯಮ್ ರವೆ, ನೀವು ಬೇಕಾದ್ರೆ ಚಿರೋಟಿ ರವೆ ಕೂಡ ತಗೊಬೋದು. ಮತ್ತು 1 ಕಪ್ಪು ಅಕ್ಕಿ ಹಿಟ್ಟು ತಗೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ. ನೀವು ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ದೋಸಾದು. ಇವಾಗ ಇದಕ್ಕೆ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೀರು ಒಂದೇ ಸತಿಗೆ ಆ್ಯಡ್ ಮಾಡಿಬಿಡಿ, ಬ್ಯಾಚ್ ವೈಸಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಗಂಟಿಲ್ದಂಗೆ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಾವಿವಾಗ ಇದನ್ನು ಕವರ್ ಮಾಡಿ ಒಂದು 10 ಮಿನಿಟ್ಸು ಬಿಡೋಣ. ನಿಮ್ಗಿವಾಗ ನೀವು ಮಿಕ್ಸ್ ಮಾಡ್ಕೊಂಡಿರುವಂಥ ಬ್ಯಾಟರು ರೆಗ್ಯುಲರ್ ದೋಸೆ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗಿರಬೇಕು. ನಾನು ಆಲ್ರೆಡಿ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು 1 ಡ್ರಾಪು ಎಣ್ಣೆ ಹಾಕ್ಕೊಳ್ಳೋಣ ಮತ್ತು ಈರುಳ್ಳಿಯಿಂದ ರಬ್ ಮಾಡ್ಕೊಳ್ಳೋಣ. ನೀವು ಈ ಥರ ಮಾಡೋದ್ರಿಂದ ದೋಸೆ ಕಿತ್ತೋಗ್ದಂಗೆ ನೀಟಾಗಿ ಬರುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ತವಾನ ಪ್ರಿಪೇರ್ ಮಾಡ್ಕೊಂಡಿದ್ದಾಗಿದೆ ದೋಸೆಗೆ. ನಾವಿವಾಗ ದೋಸೆ ಒಂದೊಂದೇ ಹಾಕ್ಕೊಳ್ಳೋಣ. ಫಸ್ಟು ಹಾಕೋಕ್ಕೆ ಮುಂಚೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಜೆಂಟಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಸುತ್ತಲೂ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ದೋಸೆ ಮಾಡೋವಾಗ ಯಾವಾಗಲೂ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಳ್ಳಿ. ತುಂಬ ಹೈಯೂ ಇಡಬೇಡಿ, ತುಂಬ ಲೋನೂ ಇಡಬೇಡಿ, ಮೀಡಿಯಮಲ್ಲಿರಲಿ. ಇವಾಗ ನಾವು ಫ್ಲಿಪ್ ಮಾಡ್ಕೊಳ್ಳೋಣ ದೋಸೆನ. ಸೊ ಇದು 1 ಸೈಡ್ ಗೋಲ್ಡನ್ ಬ್ರೌನ್ ಆಗಿದೆ, ನೀವು ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದಾಗಿದೆ, ನಾವು ತಕ್ಕೊಂಬಿಡೋಣ ಪ್ಲೇಟ್ಗೆ. ನೋಡಿ ಇವಾಗ ನೀವೇ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ. ನೀವು ಇದನ್ನು ಎಷ್ಟು ಫೋಲ್ಡ್ ಮಾಡಿದ್ರೂ ತುಂಬ ಸಾಫ್ಟ್ ಆಗಿದೆ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.